ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ವೀಕ್ ಡೇಸಲ್ಲಿ ನಾವು ಮನೆಯಲ್ಲಿದ್ದರೆ ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋದವಾಗ ಹೆಂಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿ ಫ್ರೆಂಡ್ಸ್. ಬೆಳಗ್ಗೆ ನಮ್ಮ ಹಸ್ಬೆಂಡ್ಗೆ 6:30ಗೆ ಕ್ಯಾಬ್ ಇರೋದ್ರಿಂದ ನಾನೊಂದು 1 ಅವರ್ ಬಿಫೋರ್ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ದೀಪಾವಳಿ ಹತ್ರ ಬರ್ತಾಯಿದೆ. ಇದು ದೀಪಾವಳಿಗೆ ಮುಂಚೆ ರೆಕಾರ್ಡ್ ಮಾಡಿರುವಂಥ ವಿಡಿಯೋ, ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಬೆಳಗ್ಗೆ ನೀವು ನೋಡೋದಾದರೆ ದೀಪಾವಳಿ ಹತ್ರ ಬಂತು ಅಂದರೆ ಇನ್ನು ಮಂಜು ಶುರು ಅಂತ ಹೇಳ್ಬಿಟ್ಟಲ್ವ, ಸ್ನೋ ಹೆಂಗೆ ಕವರ್ ಆಗಿದೆ ಬೆಟ್ಟ ಎಲ್ಲ, ಇದೆಲ್ಲ ನೋಡ್ಬೋದು ನೀವು. ನಾನು ಸ್ವಲ್ಪ ಒಂದು ಬಿಟ್ಟು ರೆಕಾರ್ಡ್ ಮಾಡಿದ್ದೀನಿ. ಆ್ಯಂಡ್ ಟಿಫನ್ ವಿಷಯಕ್ಕೆ ಬಂದರೆ ಬೆಳಗ್ಗೆ ನಾನು ಸ್ವಲ್ಪ ಅವ್ರಿಗೆ ವಾಮ್ ವಾಟರು ಮತ್ತು ಹಾಲನ್ನ ಕಾಯಿಸಿ ಇಟ್ಬಿಡ್ತೀನಿ. ನಾನೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಅವರು ರೆಡಿ ಆಗಿಬಿಟ್ಟು ಎಲ್ಲ ಹಾಲೆಲ್ಲ ಕುಡಿದು ರೆಡಿ ಆಗ್ತಾರೆ. ಸೊ ಬೆಳಗ್ಗೆ ಟಿಫನ್ಗೆ ರಾಗಿ ಗಂಜಿ ಮಾಡಿದ್ದೆ. ಆ್ಯಂಡ್ ಲಂಚ್ಗೆ ಸಾಂಬಾರು ರೈಸು, ಸ್ವಲ್ಪ ಸಲಾಡು, ಎಗ್ ಮಾಡಿದ್ದೆ. ಆ್ಯಂಡ್ ಮಗು ಎದ್ದಾದಮೇಲೆ ಅವನಿಗೂ ಸ್ವಲ್ಪ ಹಾಲು ಬಿಸ್ಕೆಟ್ ಎಲ್ಲ ತಿನ್ನಿಸ್ಬಿಟ್ಟು 1 ಅವರ್ ಆದಮೇಲೆ ಸ್ವಲ್ಪ ರಾಗಿ ಗಂಜಿ ಕುಡ್ದ. ಗಂಜಿ ಅಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ 1-2 ಅವರ್ಸ್ ಬಿಟ್ಕೊಂಡು ನಾನು ಅವನಿಗೆ ಲಂಚ್ ಮಾಡಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ರೈಸ್ ಮಾಡಿ. ಸೊ ನಾನಿಲ್ಲಿ ಫುಲ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೆಂಗಿರುತ್ತೆ ಅಂತ ಏನು ರೆಕಾರ್ಡ್ ಮಾಡಿಲ್ಲ, ಜಸ್ಟ್ ಇಷ್ಟೇ. ಆಮೇಲೆ ನಾವು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ತುಂಬ. ಆಮೇಲೆ ಸ್ವಲ್ಪ ಹೊತ್ತು ಮಗು ಮಲ್ಕೊಂಡ. ಆ್ಯಂಡ್ ಸಂಜೆ ಆಗ್ತಾ ಇದ್ದಂಗೆ ಮಳೆ ಶುರುವಾಯಿತು. ಆಲ್ಮೋಸ್ಟ್ 6:30 ಆಗಿತ್ತು. ಸೊ ನಮ್ಮ ಹಸ್ಬೆಂಡ್ ಬರ್ತಾರೆ, ಇನ್ನು ಮಳೆಯಲ್ಲಿ ಅಂದರೆ ಚಳಿಯಲ್ಲಿ ಹಂಗೆ ನೆನ್ಕೊಂಬರ್ತಾರೆ. ನಮಗೂ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ವಿ. ಹಾಯ್ ಫ್ರೆಂಡ್ಸ್, ಇವಾಗ ಸಾಯಂಕಾಲ 6:15 ಆಗ್ತಾಯಿದೆ ಟೈಮು. ಇವಾಗ ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇವತ್ತೆಲ್ಲ ಏನು ವ್ಲಾಗೇ ಮಾಡೋಕ್ಕೋಗಿಲ್ಲ. ಬೆಳಗ್ಗೆಯಿಂದ ಮಗು ಜೊತೆ ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು, ನನಗೂ ಸ್ವಲ್ಪ ಯಾಕೋ ಹುಷಾರಿಲ್ಲ, ಸ್ವಲ್ಪ ಯಾಕೋ ಸುಸ್ತಾಗೋದು ಆ ಥರ, ಏನು ಜ್ವರ ಆ ಥರ ಎಲ್ಲ ಏನೂ ಇಲ್ಲ, ಬಟ್ ಸ್ಟಿಲ್ ಯಾಕೋ ಜಾಸ್ತಿ ಸುಸ್ತು ಆ ಥರ ಇತ್ತು. ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ. ಮಾಡಿದ್ದು ತಿಂದಿದ್ದು ಮಲ್ಕೊಂಡು ರೆಸ್ಟ್ ಮಾಡಿದ್ದು, ಮನೆ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡಿದ್ದು ಅಷ್ಟೇ. ವಿಡಿಯೋ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ. ಆ್ಯಂಡ್ ಸ್ವಲ್ಪ ಇವಾಗ ನಾವು ಏನು ಹಬ್ಬನೂ ಮಾಡ್ತಾಯಿಲ್ಲ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಹೆಂಗೋ ಮನೆಯಲ್ಲೇ ಇರ್ತೀನಿ. ಕಬೋರ್ಡ್ಸ್ ಎಲ್ಲ ಸ್ವಲ್ಪ ಬಟ್ಟೆ ಅರೇಂಜ್ ಮಾಡಿಬಿಡೋಣ ಮಗುದು ಎಲ್ಲ ಅಂತ ಅಂದ್ಕೊಂಡೆ. ಬಟ್ ಬೆಳಗ್ಗೆಯಿಂದ ನನಗೆ ಯಾಕೋ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದ್ದಿದ್ದರಿಂದ ನಾನು ಅದೆಲ್ಲ ಏನು ಕೆಲಸ ಏನು ಪ್ಲ್ಯಾನ್ ಮಾಡಿದ್ವೋ ಏನೂ ಮಾಡೋಕ್ಕಾಗಿಲ್ಲ. ಇವಾಗ 6:15 ಆಗ್ತಾಯಿದ್ದೆ ಆಲ್ಮೋಸ್ಟು. ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿದ್ದೆ, ಅವ್ರಿನ್ನೂ ಇವಾಗ ಬರ್ತಾಯಿದೆ, ಇನ್ನೂ ಒಂದು 20 ಮಿನಿಟ್ಸ್ ಆಗುತ್ತೆ ಅಂದರು. ಫುಲ್ಲು ಮಳೆ ಜೋರಾಗಿದೆ. ಒಂದು ಬಿಟ್ ಆ್ಯಡ್ ಮಾಡ್ತೀನಿ ನೋಡಿ. ಒಂದೇ ಒಂದು ಬಿಟ್ ತಗೊಂಬಂದೆ ನಾನು ವೀಡಿಯೋ ಹೋಗಿ. ಸೊ ಸ್ವಲ್ಪ ಮಳೆ ಜೋರಾಗಿ ಬೀಳ್ತಾ ಇರೋದ್ರಿಂದ ಕಾಫಿ ಏನಾದರೂ ಮಾಡಿಕೊಂಡು ಸ್ವಲ್ಪ ಬೋಂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಏನೂ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಮಲ್ಕೊಂಡು ರೆಸ್ಟ್ ಮಾಡೋಣ, ನಿದ್ದೆ ಕೂಡ ಬರ್ತಾಯಿಲ್ಲ. ಮಲ್ಕೊಂಡಿರೋಣ ಅನ್ನೋ ಥರ ಬಾಡಿ ಯಾಕೋ ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ಆ ಥರ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಏನೂ ಮಾಡೋಕ್ಕೋಗಿಲ್ಲ. ಬೆಳಗ್ಗೆ ನಾನೇನು ಟಿಫನ್ಗೆ ಲಂಚ್ಗೆ ಒಂದೇ ಸತಿ ಪ್ರಿಪೇರ್ ಮಾಡಿಬಿಟ್ಟಿದ್ದೆ ನಮ್ಮ ಹಸ್ಬೆಂಡ್ಗೆ ಬಾಕ್ಸಿಗೆ, ಅದೇನೇ ನಮಗೂ ಮಾಡ್ಕೊಂಡಿದ್ದೆ. ಮಗುಗೆ ಮಾತ್ರ ಒಂದು ಸ್ವಲ್ಪ ಖಾರ ಅಂದ್ಬಿಟ್ಟು ಊಟ ಮಾಡಿಲ್ಲ. ಪ್ಲಸ್ ಅವನಿಗೆ ಇವಾಗ ಹುಷಾರಿಲ್ಲ ಅಲ್ವಾ, ಜ್ವರ ಬಂದಿದೆ. ಸೊ ಮೆಡಿಸನ್ ತೊಗೊತಾನೆ. ಊಟ ಕರೆಕ್ಟಾಗಿ ಮಾಡ್ತೀರಾ, ಮೆಡಿಸಿನ್ ತೊಗೊಂಡ್ರೆ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂದ್ಬಿಟ್ಟು ಅವನಿಗೆ ಮಾತ್ರ ಸ್ವಲ್ಪ ಜ್ವರ ಇರೋವಾಗ ಡೈಜೆಷನ್ನು ಕೂಡ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಮೆತ್ತಗೆ ರೈಸ್ ಮಾಡಿ ತಿನ್ನಿಸ್ದೆ ಮಧ್ಯಾಹ್ನ. ಬೆಳಗ್ಗೆ ಒಂದು ಎಗ್ ತಿಂದ, ಅದ್ರ ಜೊತೆಗೆ ರಾಗಿ ಅಂಬಲಿ ಏನು ಮಾಡಿದ್ದ ಅದೇನೇ ತಿಂದ. ಅವನು ಕುಡ್ದ, ಸೊ ಅವನು ಇಷ್ಟಪಟ್ಟು ಕುಡ್ದ. ಬಟ್ ನನಗೇನು ಅಂದರೆ ಕೋಲ್ಡ್, ಅವನಿಗೆ ಈ ವೆದರ್ ಸ್ಟಾರ್ಟ್ ಆಗಿದೆ ಅಂದರೆ ಕೋಲ್ಡ್ ಅಂತೂ ಹೇಳೋಕ್ಕೆ ಆಗಲ್ಲ, ಕೋಲ್ಡ್ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಅದ್ರ ಜೊತೆಗೆ ಎಗ್ ಕೊಟ್ಟೆ. ಸ್ವಲ್ಪ ರಾಗಿ ಕೋಲ್ಡ್ ಅಲ್ವಾ, ಹಾಗಾಗಿ ಎಗ್ ಅದು ಮ್ಯಾನೇಜ್ ಆಗುತ್ತೆ ಅಂತ. ಆ್ಯಂಡ್ ಮಧ್ಯಾಹ್ನ ಊಟ ಮಾಡಿಸೋವಾಗೂ ಸ್ವಲ್ಪ ತುಪ್ಪ ಹಾಕಿ ಊಟ ಮಾಡಿಸಿದೆ. ಸೊ ಕೋಲ್ಡು ಹೀಟು ಎರಡೂ ಸ್ವಲ್ಪ ಮ್ಯಾನೇಜ್ ಆಗಲಿ ಅಂತ. ಇವಾಗ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ. ಸೊ 6:15 ಆಗ್ತಾಯಿದೆ ಇವಾಗ ಆಲ್ಮೋಸ್ಟು. ನಾನು ಹೇಳ್ದಂಗೆ ನಮ್ಮ ಹಸ್ಬೆಂಡ್ ಬರೋಷ್ಟರಲ್ಲಿ ಸ್ವಲ್ಪ ಬೋಂಡಾಗೆಲ್ಲ ರೆಡಿ ಮಾಡಿಕೊಂಡು ಕಾಫಿ ಮಾಡಿಕೊಂಡು ಸ್ವಲ್ಪ ಬೇಗ ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ. ಮನೇಲಿದ್ರೂ ಇಷ್ಟು ಲೇಟಾಗಿ ಅಡುಗೆ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾ ಇರೋದಿದೆ. ಫಸ್ಟ್ ನಾನು ಮನೇಲಿದ್ದರೆ ನಾನು 2:30-3 o'clockಗೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೂಡ ಸ್ನ್ಯಾಕ್ಸ್ಗೆ ಏನಾದರೂ ರೆಡಿ ಮಾಡ್ಕೊಂಬಿಡ್ತಾಯಿದ್ದೆ. ಬಟ್ ಯಾಕೋ ಇವತ್ತು ತುಂಬ ನನಗೆ ಎಕ್ಸ್ಪ್ರೆಸ್ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ, ಒಂಥರ ಟಯರ್ಡ್ನೆಸ್ಸು. ಅದು ಏನರಿಂದ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಬಾಡಿ ಪೇಯ್ನ್ಸು, ಫುಲ್ಲು ತಲೆ ಸುತ್ತು ಆ ಥರ ಎಲ್ಲ ಆಗ್ತಾಯಿದೆ. ಸೊ ನೋಡೋಣ, ಇವಾಗೇನೆಲ್ಲ ಮಾಡ್ತೀನಿ ಅದನ್ನು ರೆಕಾರ್ಡ್ ಮಾಡ್ತೀನಿ. ನೋಡ್ತಾ ಇರಿ ಫ್ರೆಂಡ್ಸ್ ವಿಡಿಯೋ ಎಂಡವರೆಗೂ ನೀವೆಲ್ಲನೂ.
ಫಸ್ಟ್ ನಾನಿಲ್ಲಿ ಒಂದು 3 ಆನಿಯನ್ಸ್ ತಗೊಂಡು ಚಾಪ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಮಲಗಿದ್ದಾನೆ. ಆ್ಯಕ್ಚುಲಿ ಅವನು ಬೆಳಗ್ಗೆ ಸ್ವಲ್ಪ 5:30 ಹಂಗೆ ಎದ್ಬಿಟ್ಟ. ಹಾಗಾಗಿ ನಾನು ಬಿಸ್ಕೆಟ್ ತಿನ್ನಿಸ್ಬಿಟ್ಟು ಸಿರಪ್ ಹಾಕಿ ಮತ್ತೆ ಮಲಗಿಸ್ಬಿಟ್ಟೆ. ಒಂದು 8:30 9ವರೆಗೂ ಮಲಗಿದ್ದ. ನಾರ್ಮಲ್ಲೇ, ಬಟ್ ಸ್ಟಿಲ್ ಅದೇನೋ ಅವನಿಗೆ ಲೇಟಾಗಿ ಎದ್ದಂಗೆ ಅನಿಸಿದೆಯೋ ಏನೋ ಗೊತ್ತಿಲ್ಲ. ಫುಲ್ಲು ನಿದ್ದೆ ಆಫ್ಟರ್ನೂನ್ ನಿದ್ದೆ ಸ್ಕಿಪ್ ಮಾಡಿಬಿಟ್ಟು ಇವಾಗ ನಿದ್ದೆ ಬಂದು ಹಠ ಮಾಡ್ತಾಯಿದ್ದ. ನಾನು ಇವಾಗ ಮಲಗಿಸಿದ್ದೀನಿ ಅಂದರೆ ಮತ್ತೆ ನೈಟ್ ಮಲಗೋದು ಹಠ ಮಾಡ್ತಾನೆ ಅಂದ್ಬಿಟ್ಟು ಇವಾಗ ಮಲಗಿಸೋದು ಬೇಡ ಅಂತ ತುಂಬ ಟ್ರೈ ಮಾಡಿದೆ. ಬಟ್ ಅವನಿಗೆ ಆಫ್ಟರ್ನೂನ್ ನಿದ್ದೆ ಸ್ಕಿಪ್ ಆಗಿತ್ತಲ್ವ, ಅದರಲ್ಲಿ ಬೇರೆ ಈ ಕೋಲ್ಡ್ ಸಿರಪ್ ಎಲ್ಲ ಆ್ಯಂಟಿಬಯೋಟಿಕ್ ಎಲ್ಲ ತೊಗೊತಾ ಇದ್ದಾನೆ. ಹಾಗಾಗಿ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಮಲಗಬೇಕು ಅಂತ ನಿದ್ದೆ ಮಾಡಿಸ್ಬಿಟ್ಟೆ. ಸೊ ಆನಿಯನ್ಸ್ ಕಟ್ ಮಾಡ್ಕೊಂಡ್ಬೇಡ, ಅದು ಯಾವುದೋ ಒಂದು ಚೆನ್ನಾಗಿಲ್ಲ, ಬೇರೆ ಆನಿಯನ್ಸ್. ಈ ಮಳೆ ಈ ಥರ ಚಳಿ ಮಳೆ ಇರಬೇಕಾದ್ರೆ ನೀವೇನು ತಿನ್ನಬೇಕು ಅಂತ ನಿಮ್ಗೆ ಅನಿಸುತ್ತೆ ಫ್ರೆಂಡ್ಸ್, ಅದನ್ನು ಹೇಳಿ ನೋಡೋಣ. ಅಂದರೆ ತುಂಬ ಜನ ಜಾಸ್ತಿ ಬಜ್ಜಿ ಬೋಂಡ ಅಂದರೆ ಬಿಸಿ ಬಿಸಿ ಖಾರ ಖಾರ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸೊ ಹಂಗೆ, ಬಟ್ ಇದು ಹೆಲ್ತಿ ಅಲ್ಲ ಅಂದ್ರೂ ಏನು ಮಾಡೋಕ್ಕಾಗ. ಈ ಒಂದು ಟೈಮಲ್ಲಿ ಈ ಮಳೆಗಳು ಈ ಥರ ಇರೋವಾಗ ಬೇಗ ಇವಾಗಿರೋ ಸಿಚುವೇಶನ್ಸಲ್ಲಿ ಏನು ತಿನ್ಬೇಕಂದ್ರೂ ಭಯ, ಏನು ಮಾಡಬೇಕಂದ್ರೂ ಭಯ ಅಂತ ಪರಿಸ್ಥಿತಿ ಬಂದುಬಿಟ್ಟಿದೆ ಅಲ್ವಾ ಫ್ರೆಂಡ್ಸ್. ಆನಿಯನ್ಸ್ ಮೇಲೆ ಏನೋ ಬ್ಲ್ಯಾಕ್ ಫಂಗಸ್ ಇರುತ್ತಲ್ವ, ಅದು ಏನೋ ಡಿಸೀಸ್ ಬರುತ್ತೆ, ಇದೇನೋ ಡಿಸೀಸ್ ಬರುತ್ತೆ ಅಂತ. ಸೊ ಏನೇ ಮಾಡಲಿ ಸ್ವಲ್ಪ ಹೈಜಿನಿಕ್ಕಾಗಿ ಕ್ಲೀನಾಗಿ ಮಾಡ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಇದೆಲ್ಲ ಚಾಪ್ ಮಾಡೋದೆಲ್ಲ ಇಟ್ಟರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನಾನು ಇದೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್ ನಾನೊಂದು ವಿಷಯ ಹೇಳಬೇಕು. ನಾನು ನಾರ್ಮಲಾಗಿ ಡೈಲಿ ನಮ್ಮ ಮನೇಲಿ ರೊಟೀನ್ ಸಿಮಿಲರ್ ಇರುತ್ತೆ. ಸೊ ಹಾಗಾಗಿ ಡೈಲಿ ಸೇಮ್ ವೀಡಿಯೋಸ್ ಮಾಡಿ ಹಾಕೋದು ನನಗೆ ಯಾಕೋ ಕರೆಕ್ಟ್ ಅಂತ ಅನ್ನಿಸ್ತಾ ಇಲ್ಲ. ಸೊ ನೀವು ಯಾವ ಥರ ಒಂದು ವೀಡಿಯೋಸ್ನ ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೀವಿ, ಅದೆಲ್ಲ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲವೋ. ಅದೇ ನೀವು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ಬೋಂಡಾಗೆ ಬ್ಯಾಟರ್ ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡು ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಒಂದು ಕಡೆ ಇಟ್ಟಿದ್ದೀನಿ. ಆ್ಯಂಡ್ ನಾಳೆಗೆ ಇನ್ನು ಇದು ಗೊತ್ತಿರೋದೇ ಅಲ್ವಾ ಫ್ರೆಂಡ್ಸ್, ಅಂದರೆ ಏನು ಮಾಡಬೇಕು ಅಡುಗೆ ಅಂತ ಬಿಫೋರೇ ಪ್ರಿಪೇರ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನಾವೇನು ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಇನ್ನೂ ಕಷ್ಟ ಆಗಿಬಿಡುತ್ತೆ. ಅವಾಗ ಸಡನ್ನಾಗಿ ಏನು ಟಿಫನ್ ಮಾಡೋದು, ಏನು ಲಂಚ್ ಮಾಡೋದು ಅಂತ. ಹಾಗಾಗಿ ಸ್ವಲ್ಪ ಅಲಸಂದೆ ಇತ್ತು, ಅದನ್ನು ಕ್ಲೀನ್ ಮಾಡಿಬಿಟ್ಟು ನೆನೆಸ್ತಾ ಇದ್ದೀನಿ. ಬೆಳಗ್ಗೆ ಅಂದರೆ ನಾಳೆ ಮಧ್ಯಾಹ್ನಕ್ಕೆ ಲಂಚಿಗೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಹಾಲು ಕಾಯ್ತಾ ಇದೆ ಆ್ಯಂಡ್ ಬೋಂಡ ಕೂಡ ಹಾಕ್ತಾ ಇದ್ದೀನಿ ಬಿಸಿ ಬಿಸಿ. ನನ್ನ ಮಗ ಮಲಗಿದ್ದ, ನಮ್ಮ ಹಸ್ಬೆಂಡ್ ಬರೋ ಅಷ್ಟರಲ್ಲೇ ಅವ್ರಿಗೆ ಸ್ವಲ್ಪ ಬಿಸಿ ಬಿಸಿ ಕಾಫಿ ಮತ್ತು ಬೋಂಡ ಕೊಡೋಣ ಅಂತ ಹೇಳ್ಬಿಟ್ಟು ಸುಡ್ತಾ ಇದ್ದೀನಿ. ಅವ್ರು ಬಂದು ಕಾಫಿ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗೋ ಅಷ್ಟರಲ್ಲೇ ಕೃತಿಕೂ ಎದ್ದ. ಅವನಿಗೂ ಸ್ವಲ್ಪ ಬಿಸಿ ಬಿಸಿ ಬೋಂಡ ಹಾಕಿ ಸ್ವಲ್ಪ ಹಾಲು ಕಲಸಿ ಕೊಟ್ಟೆ. ಅವನು ಹಾಲು ಕುಡಿದ್ಬಿಟ್ಟು ಬೋಂಡ ತಿಂದು ಆರಾಮಾಗಿ ಅವರಪ್ಪ ಜೊತೆ ಆಟ ಆಡ್ಕೊಂಡಿದ್ದ. ಆ್ಯಂಡ್ ಇಲ್ಲಿ ನಾನೇನಿದು ಏನದು ಫುಡ್ ವ್ಲಾಗ್ ಅಲ್ದಿರ ಇರೋದ್ರಿಂದ ಲಂಚ್ ಏನು ಮಾಡಿದೆ, ಟಿಫನ್ ಏನು ಮಾಡಿದೆ ಈ ಥರ ಅಲ್ದಿರ ಜಸ್ಟ್ ನಾವು ಮನೇಲಿದ್ರೆ ಯಾವ ಥರ ಹೋಗುತ್ತೆ ಅನ್ನೋದನ್ನು ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಆಮೇಲೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮಗುನ ಸ್ವಲ್ಪ ಫ್ರೆಶ್ ಅಪ್ ಮಾಡಿಬಿಟ್ಟು ಅವ್ನು ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡಿ ನೋಡಿಕೊಂಡು ಸ್ವಲ್ಪ ಹೊತ್ತು ನಮ್ಮ ಜೊತೆ ಟೈಮ್ ಪಾಸ್ ಮಾಡಿ ಆಮೇಲೆ ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ನಾನಿಲ್ಲಿ ಡಿನ್ನರ್ಗೆ ಏನು ಮಾಡಿದೆ ಎಲ್ಲನೂ ಏನೂ ತೋರಿಸಿಲ್ಲ ಆ್ಯಕ್ಚುಲಿ. ಸೊ ಇವತ್ತು ನಾನು ಡಿನ್ನರ್ಗೆ ಅನ್ನ ರಸ ಮಾಡಿದೆ ಅಂತ ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್ ಇಫ್ ಐ ಆಮ್ ರಾಂಗ್. ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮಗುಗೂ ಅಷ್ಟು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅವನು ಫ್ರೆಶ್ ಅಪ್ ಮಾಡಿಬಿಟ್ಟೆ. ಆ್ಯಂಡ್ ಸ್ವಲ್ಪ ಹೊತ್ತು ನಾವು ಡಿನ್ನರ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಮಗು ಹತ್ರ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವರಪ್ಪ. ಸೊ ಹಂಗೆ ಕೂತ್ಕೊಂಡಿರ್ಬೇಕಾದ್ರೆ ಅವ್ನಿಗೆ ಯಾವ ಸಾಂಗ್ ಬೇಕೋ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಅದೊಂದು ನಮಗೆ ಖುಷಿ. ಅವ್ನು ಡ್ಯಾನ್ಸ್ ಮಾಡೋದು ನೋಡಿದ್ರೇ ಖುಷಿ ಆಗುತ್ತೆ. ಅವ್ನಿಗೆ ಅದು ಡ್ಯಾನ್ಸ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಹಾಗಾಗಿ
ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇನ್ನೇನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒನ್ಸ್ ಅಗೇನ್. ಡೈಲಿ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೀತಿ ಇದೆಲ್ಲ ಯಾವಾಗಲೂ ಹಿಂಗೆ ಇರಲಿ ಅಂತ ಬಯಸ್ತೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.